ಸೌಮ್ಯಂ ಸ್ವಸ್ಥ ಮನಸ್ಸದ ದೀರ್ಘಾಯುಷ್ಮತಿ ಭವತು ಸುಖ ಶಾಂತಿ ಸಮನ್ವಿತ. ಅರ್ಥ, ನೀವು ಸದಾ ಆರೋಗ್ಯವಾಗಿರಿ, ಮನಸ್ಸು ಸಂತೋಷದಿಂದಿರಲಿ, ದೇವರು ನಿಮಗೆ ದೀರ್ಘ ಆಯುಷ್ಯವನ್ನು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತಿದ್ದೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರೇ, ನನ್ನ ಸಹೋದ್ಯೋಗಿಗಳೇ ಮತ್ತು ಪ್ರೀತಿಯ ಮಕ್ಕಳೇ, ಇಂದು ನಮ್ಮ ಶಾಲೆಯ ಹೃದಯ ಭಾಗವಾಗಿರುವಂತಹ ಗೌರವಾನ್ವಿತ ಕಾರ್ಯದರ್ಶಿಗಳಾದ ಶ್ರೀಮತಿ ಕವಿತಾ ಕಿರಣ್ ಕುಮಾರ್ ಮೇಡಮ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ. ಈ ಹುಟ್ಟುದ ದಿನ ಕೇವಲ ದಿನವಲ್ಲ, ಇದೊಂದು ಕೃತಜ್ಞತೆಯ ದಿನ, ಜೊತೆಗೆ ಇದೊಂದು ಪ್ರೇರಣೆಯ ದಿನ. ಮಕ್ಕಳ ಯಶಸ್ಸು ಅಂದರೆ ಅದೊಂದು ಸ್ಥಾನ ಅಲ್ಲ, ಯಶಸ್ಸು ಅನ್ನೋದು ಒಂದು ದೀರ್ಘವಾದಂತಹ ಪ್ರಯಾಣ. ಇಂತಹ ಒಂದು ಸಾಲಿಗೆ ಜೀವಂತವಾದಂಥ ಉದಾಹರಣೆ ನಮ್ಮ ಕವಿತಾ ಮೇಡಮ್. ಇವರ ನಿಶ್ಚಿತವಾದಂತಹ ಗುರಿಯೊಂದಿಗೆ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಿಗಳಾಗಿ ನಿಂತಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲರಿಗೂ ಬೆಳಕನ್ನು ನೀಡುತ್ತಿದ್ದಾರೆ. ಇವರ ಮಾತುಗಳಲ್ಲಿ ಶಿಸ್ತಿರುತ್ತೆ, ಜೊತೆಗೆ ಇವರ ಕೆಲಸಗಳಲ್ಲಿ ಶಿಸ್ತಿರುತ್ತೆ, ಮಾತುಗಳಲ್ಲಿ ನಮಗೆ ಪ್ರೇರಣೆ ಇರುತ್ತೆ. ಜೊತೆಗೆ ಇವರು ನಮ್ಮೆಲ್ಲರಿಗೂ ಕೂಡ ಈ ಶಾಲೆಯ ಹಿಂದಿರುವಂತಹ ಒಂದು ಸ್ಫೂರ್ತಿಯ ಬೆಳಕು ಅಂತ ಹೇಳ್ಬೋದಾಗಿದೆ. ಇವರು ಕೇವಲ ಆಡಳಿತಗಾರರಲ್ಲ, ಪ್ರತಿಯೊಂದು ಮಗುವಿನ ಭವಿಷ್ಯವನ್ನು ರೂಪಿಸುವಂತಹ ನಿರಂತರವಾದಂತಹ ಶಕ್ತಿ ಇವರಾಗಿದ್ದಾರೆ. ತಾಳ್ಮೆ, ಪ್ರಾಮಾಣಿಕತೆ ಮತ್ತು ಸಹನೆ ಈ 3 ಯಶಸ್ಸಿನ ದೇವತೆಗಳು. ಇಂತಹ ದೇವತೆಗಳನ್ನು ಒಳಗೊಂಡಿರುವ ನಮ್ಮ ಕವಿತಾ ಮೇಡಮ್ ಅವರಿಗೆ ಮತ್ತೊಮ್ಮೆ ನಾನು ಆ ದೇವರಲ್ಲಿ ದೀರ್ಘ ಆಯುಷ್ಯವನ್ನು ಮತ್ತು ಅವರ ಕನಸುಗಳು ನನಸಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.